ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರ ಗುಂಡೆಗಳಲ್ಲಿ ಭಕ್ತಿಪುರಸರವಾಗಿ ಕೊಡಮಟ್ಟು ಸದ್ಭಕ್ತರಿಗೆಲ್ಲ ಶರಣಾರ್ಥಿಗಳು. ನಾಳೆ ಆಗಸ್ಟ್ 1ನೇ ತಾರೀಕು ವ್ಯಸನ ಮುಕ್ತ ದಿನಾಚರಣೆ ಇದೆ. ಪರಮ ಪೂಜ್ಯ ಮಹಾಂತ ಜೀವಳಿಗೆ ಹರಿಕಾರರು, ಬಸವ ತತ್ವ ದಂಡನಾಯಕರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಒಂದು ಜಯಂತಿ ಆಚರಣೆ, ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಕರ್ನಾಟಕ ಸರ್ಕಾರ ಅವರ ಸೇವೆಯನ್ನು ಪರಿಗಣಿಸಿ ಅವರ ಹುಟ್ಟುಹಬ್ಬವನ್ನು ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಿಸಲಿಕ್ಕೆ ಆದೇಶವನ್ನು ಮಾಡಿದ್ದು ನಮಗೆಲ್ಲ ಅತ್ಯಂತ ಸಂತೋಷವಾಗಿದೆ. ಆ ದಿಸೆಯಲ್ಲಿ ಇದರ ಮೂಲ ಉದ್ದೇಶ ಅಂತಂದರೆ ಬರ್ತಕ್ಕಂಥ ಜನಾಂಗದಲ್ಲಿ ದುಶ್ಚಟಗಳ ಬಗ್ಗೆ ಅರಿವು ಮೂಡಿಸುವುದು. ಇವತ್ತು ದುಶ್ಚಟಗಳಿಂದ ಇಡೀ ಮನುಷ್ಯನ ಆರೋಗ್ಯ ಹಾಳಾಗ್ತದೆ ಮತ್ತು ಅವನ ಆರೋಗ್ಯ ಸ್ಥಿತಿ ಹಾಳಾಗೋದ್ರ ಜೊತೆಗೆ ಮನೆತನದ ಸ್ಥಿತಿ ಹಾಳಾಕತಿ ಮತ್ತು ಇಡೀ ಮನೆತನ ನರಕ ಯಾತನೆಯನ್ನು ಅನುಭವಿಸ್ತೈತಿ ಮತ್ತು ಕೊನೆಗೆ ಮರಣವನ್ನು ತಂದುಕೊಡ್ತೈತಿ. ಅದಕ್ಕಾಗಿ ದುಶ್ಚಟಗಳು ಮನುಷ್ಯನ ಸಂಪೂರ್ಣ ಜೀವನವನ್ನು, ವ್ಯಕ್ತಿತ್ವವನ್ನು ಹಾಳು ಮಾಡ್ತದೆ. ಅದಕ್ಕಾಗಿ ಇವತ್ತು ನಮ್ಮ ಕಣ್ಣೆದುರುಗಡೆ ಬೇಕಾದಷ್ಟು ಉದಾಹರಣೆಗಳು. ಸಣ್ಣ ವಯಸ್ಸಿನಲ್ಲಿ 35-36 ವಯಸ್ಸಿನಲ್ಲಿ ಕುಡಿದು ಲಿವರ್ ಫೇಲ್ ಆಗಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಅಂಥ ಕೆಟ್ಟ ಪರಿಸ್ಥಿತಿ ಬರೋದು ಅದರಿಂದ ದುಶ್ಚಟದಿಂದ ಬರ್ತದೆ. ನಂಬಿಕೆ ಇಟ್ಟಂಥ ತಂದೆ ತಾಯಿಗಳ ಆಘಾತ ಆಗತ್ತೆ. ಅದಕ್ಕಾಗಿ ದಯವಿಟ್ಟು ಆ ದುಶ್ಚಟಗಳಿಂದ ದೂರಿದ್ದರೆ ಮನುಷ್ಯ ತನ್ನ ಸಂಪೂರ್ಣ ಆಯುಷ್ಯವನ್ನು ಮುಗಿಸ್ತಾನೆ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಆ ದುಶ್ಚಟಗಳ ಬಗ್ಗೆ ಅರಿವು ಮೂಡಿಸುವುದಕ್ಕಾಗಿ ದುಶ್ಚಟ ಮಾಡಿದರೆ ಏನು ತೊಂದರೆ ಆಗತ್ತೆ ಅನ್ನೋದನ್ನು ಮಕ್ಕಳಲ್ಲಿ ಅರಿವು ಮೂಡಿಸಬೇಕು. ದೊಡ್ಡವರು ಯಾರಾದರೂ ದುಶ್ಚಟ ಮಾಡ್ತಿದ್ರೆ ದಯವಿಟ್ಟು ದೊಡ್ಡ ಜರಿಸಿರಲೇ ಅವತ್ತಿನ ದಿವಸ ಪ್ರಮಾಣ ಮಾಡಿ, ಇವತ್ತಿನ ದಿವಸ ನಾವು ದುಶ್ಚಟ ಮಾಡೋದಿಲ್ಲ ಅಂಥೇಳಿ ಪ್ರಮಾಣ ಮಾಡಿ ಆ ಜೋಳಿಗೆ ನೀವು ಅಲ್ಲೇ ಇದ್ದಲ್ಲೇ ಹಾಕಿರಿ. ಅದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಭಾಳ ಚಲೋ ಆಗತ್ತೆ, ನಿಮ್ಮ ಆರೋಗ್ಯ ಭಾಳ ಚಲೋ ಆಗತ್ತೆ, ನಿಮ್ಮ ಮನೆತನ ಭಾಳ ಚಲೋ ಆಗತ್ತೆ. ನಿಮ್ಮ ಮಕ್ಕಳು ಇದರಿಂದ ಉದ್ಧಾರ ಆಗ್ತಾರೆ. ಮತ್ತು ಮಕ್ಕಳಲ್ಲಿ ಅಂತಂದರೆ ಈಗ ದೊಡ್ಡವರು ಮಕ್ಕಳು ಮುಂದೆ ಏನು ಜನ ಬರ್ತತಿಲ್ಲ, ಈ ಸಂತಾನ ಬರ್ತತಿಲ್ಲ, ಈ ಒಂದು ಜನ್ರೇಷನ್ ಬರ್ತತಿಲ್ಲ, ಅವರು ಈ ಬಂದಂಥ ಮಕ್ಕಳಿಗೆ ಇದ್ರ ಬಗ್ಗೆ ಸಂಪೂರ್ಣ ಅರಿವು ಮೂಡ್ತಂದರೆ ಅವರೇ ನಾಗರಿಕರಾಗ್ತಾರೆ ಮುಂದೆ ಒಂದು 10 ವರ್ಷಕ್ಕೆ. ಆವಾಗ ಅವರು ದುಶ್ಚಟಗಳ ಅಧೀನ ಆಗಂಗಿಲ್ಲ. ಅದಕ್ಕಾಗಿ ಅವರಿಗೆ ಅರಿವು ಬರಲಿ ಅಂತ ತಿಳ್ಕೊಂಡು ಹೇಳಿ ಅರಿವು ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ, ದುಶ್ಚಟಗಳ ಜಾಗೃತಿ ಕಾರ್ಯಕ್ರಮ ಅನ್ನೋ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಸಮೂಹ ಇರ್ತೈತೋ, ಯಾವುದೇ ಶಿಕ್ಷಣ ಇರಲಿ, ವೈದ್ಯಕೀಯ ಶಿಕ್ಷಣ ಇರಲಿ, ಇಂಜಿನಿಯರಿಂಗ್ ಶಿಕ್ಷಣ ಇರಲಿ, ಕನ್ನಡ ಶಾಲೆ ಇರಲಿ, ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಎಲ್ಲ ಕಡೆಯೂ ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಸಮೂಹ ಇರ್ತೈತೋ ಅಲ್ಲೆಲ್ಲಿ ಶಿಕ್ಷಕರಾದವರು ಮಕ್ಕಳಲ್ಲಿ ಅವತ್ತಿನ ದಿವಸ ದುಶ್ಚಟಗಳ ಬಗ್ಗೆ ಅರಿವು ಜಾಗೃತಿ ಕಾರ್ಯಕ್ರಮವನ್ನು, ಅವರ ದುಶ್ಚಟಗಳ ಜಾಗೃತಿ ಕಾರ್ಯಕ್ರಮವನ್ನು ದಯವಿಟ್ಟು ಮಾಡಿರಿ. ಶರೀರದ ಮೇಲೆ ಏನು ಪರಿಣಾಮ ಆಕತಿ, ಸಮಾಜದಲ್ಲಿ ಏನು ಪರಿಣಾಮ ಆಕತಿ, ಕುಟುಂಬದಲ್ಲಿ ಏನೇನು ಪರಿಣಾಮ ಆಕತಿ ಅನ್ನೋದನ್ನು ದಯವಿಟ್ಟು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಭಾಳ ಕಳಕಳಿಯಿಂದ, ಶಿಕ್ಷಕರೇ ಈ ದೇಶದ ರಕ್ಷಕರು, ಶಿಕ್ಷಕರು ನಮ್ಮ ಮಿಲಿಟ್ರಿ ದೇಶವನ್ನು ಹೊರಗಿನಿಂದ ರಕ್ಷಣೆ ಮಾಡಿದರೆ, ಶಿಕ್ಷಕರು ನಮ್ಮ ಒಳಗಡೆ ಅತ್ಯಂತ ಯೋಗ್ಯ ವ್ಯಕ್ತಿಗಳನ್ನು, ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳನ್ನು ತಯಾರು ಮಾಡುವಂಥ ಶಿಲ್ಪಿಗಳಂದರೆ ಶಿಕ್ಷಕರು. ಅದಕ್ಕಾಗಿ ಭಾರತವನ್ನು ಭದ್ರ ಬುನಾದಿಯನ್ನಾಗಿ ಮಾಡಬೇಕು. ಭದ್ರ ಭಾರತವನ್ನಾಗಿ ಮಾಡಬೇಕಾತಂದರೆ ಅದು ಶಿಕ್ಷಕರಿಂದ ಸಾಧ್ಯ. ಅದು ಎಲ್ಲಿ ಅಂತಂದರೆ ಅದು ಶಾಲಾ ಕೊಠಡಿಯಲ್ಲಿ. ಇದನ್ನು ಯಾರು ಹೇಳ್ತಾರೆ? APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ನಮ್ಮ ಭಾರತವನ್ನು ಎಲ್ಲಿ ನಿರ್ಮಾಣ ಮಾಡಬೇಕಂದ್ರೆ 4 ಗೋಡೆಗಳ ಮಧ್ಯದಲ್ಲಿಯೇ ಶಾಲಾ ಕೊಠಡಿಗಳಲ್ಲಿ ಮಕ್ಕಳು ತಯಾರಾಗ್ತಾರೆ ಶಿಕ್ಷಕರ ಕೈಯಲ್ಲಿ ಅಂತ ಹೇಳ್ತಾರೆ. ಅದಕ್ಕಾಗಿ ದಯವಿಟ್ಟು ಶಿಕ್ಷಕರಲ್ಲಿ ಅತ್ಯಂತ ವಿನಯವಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ ವ್ಯಸನ ಮುಕ್ತ ದಿನಾಚರಣೆ ದಿವಸ ಮಕ್ಕಳನ್ನು ಕೂಡಿಸಿಕೊಂಡು ಅವರಿಗೆ ಜಾಗೃತಿ ಬರುವಂಗೆ, ದುಶ್ಚಟಗಳ ಬಗ್ಗೆ ಅರಿವು ಮೂಡುವಂಗೆ ಅವರಿಗೆ ಪಾಠ ಮಾಡಿರಿ. ಮತ್ತು ನಿಮಗೆ ಏನಾದರೂ ಅನುಕೂಲ ಇತ್ತಂತಂದ್ರೆ ಯಾರಾದರೂ ಒಬ್ಬರು ಡಾಕ್ಟರ್ಸು, ಸೈನ್ಸ್ ಟೀಚರ್ ಕಡೆಯಿಂದ ಪಾಠ ಮಾಡಿಸ್ರಿ. ಒಂದ್ಸಲ ಅರಿವು ಮೂಡುವಂಥ ಕಾರ್ಯಕ್ರಮ ಏನೇನಂದ್ರೆ ಎಲ್ಲವನ್ನು ಡ್ರಾಯಿಂಗ್ ಮಾಡಿಸ್ರಿ. ಅರಿವು ಬರಲಿಕ್ಕೆ, ಮಕ್ಕಳಿಗೆ ಅರಿವು ಬರಲಿಕ್ಕೆ ಏನೇನು ಬೇಕೋ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ಶರಣು ಶರಣ.